ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 8,000ಕ್ಕೂ ಅಧಿಕವಾಗಿರ್ತಕ್ಕಂಥ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಲಾಖೆ ವತಿಯಿಂದ 8,000ಕ್ಕೂ ಅಧಿಕವಾಗಿರ್ತಕ್ಕಂಥ MTS ಮತ್ತೆ ಹವಲ್ದಾರ್ ಹುದ್ದೆಗಳಿಗೆ ಏನು ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಯಾವಾಗ ಹಾಗೂ ಕೊನೆಯ ದಿನಾಂಕ, ಹಾಗೆ ಯಾವ್ಯಾವ ಪೋಸ್ಟ್ಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಮತ್ತು ಅದಕ್ಕೆ ಇರ್ತಕ್ಕಂಥ ಸಿಲೆಬಸ್ ಏನು, ಆನ್ಲೈನ್ ಫೀ ಪೇಮೆಂಟ್ ಏನು, ಆ ಒಂದು ಎಕ್ಸಾಮ್ ಅನ್ನ ಯಾವ ರೀತಿಯಾಗಿ ನಡೆಸಲಾಗುತ್ತೆ ಹಾಗೂ ಎಕ್ಸಾಮ್ ಸೆಂಟರ್ಗಳನ್ನ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲೇ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ವೆಬ್ಸೈಟ್ ಆಫ್ ದಿ ಕಮಿಷನ್ ssc.government.in ಅಂತಿದೆ. ನೋಟಿಸ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಅಂತಿದೆ. ಇಲ್ಲಿ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಏನಿದೆ 24/6/2024ರಿಂದ 24/7/2024 ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಈ ತಿಂಗಳು ಅಂದ್ರೆ ಜುಲೈ 24 ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಹಾಗೆ ಫೀ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇದನ್ನ ತಗೊಳ್ಳೋದಕ್ಕೆ 24/7/2024 ರಾತ್ರಿ 11 ಗಂಟೆವರೆಗೆ ನಿಮ್ಗೆ ಟೈಮ್ ಇರುತ್ತೆ. ಹಾಗೆ ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀ ಪೇಮೆಂಟ್ ಮಾಡೋದಕ್ಕೆ ನಿಮ್ಗೆ 25/7/2024 ನಿಮ್ಗೆ ಸಮಯವನ್ನ ನೀಡಲಾಗಿದೆ. ಹಾಗೆ ಡೇಟ್ ವೈಸ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂಡ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್. ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ನಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ 10/8/2024ರಿಂದ 11/8/2024 ರಾತ್ರಿ 11 ಗಂಟೆವರೆಗೆ ನಿಮ್ಗೆ ಟೈಮ್ ಅನ್ನ ನೀಡಿರ್ತಾರೆ. ಅಲ್ಲಿ ನೀವು ಏನಾದರೂ ಅಪ್ಲಿಕೇಶನ್ ಅಲ್ಲಿ ತಪ್ಪು ಎಂಟ್ರಿ ಮಾಡಿದ್ರೆ ಅದನ್ನ ನೀವು ಕರೆಕ್ಷನ್ ಮಾಡ್ಕೋಬಹುದಾಗಿದೆ. ಹಾಗೆ ನಿಮ್ಗೆ ಟೈರ್ 1 CBT ಏನಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿರುತ್ತೆ, ಆ ಒಂದು ಎಕ್ಸಾಮ್ ನಿಮ್ಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 2024 ನಡೆಸುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಟೈರ್ 2 ಎಕ್ಸಾಮ್ ಏನಿದೆ ಅದು ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ನಡೆಸುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡೋದಾದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಫಾರ್ ಫಿಲ್ಲಿಂಗ್ ಅಪ್ ಆಫ್ ವೇರಿಯಸ್ ಗ್ರೂಪ್ B ಅಂಡ್ ಗ್ರೂಪ್ C ಪೋಸ್ಟ್ ಇನ್ ಡಿಫರೆಂಟ್ ಮಿನಿಸ್ಟ್ರೀಸ್ ಆರ್ ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸ್ಟ್ಯಾಟ್ಯುಟರಿ ಬಾಡೀಸ್, ಟ್ರಿಬ್ಯುನಲ್ಸ್ etc. The details of examinations are the follows. ನಿಮಗೆ ಗ್ರೂಪ್ B ವಿವಿಧ ದೇಶದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳಿಗೆ ಈ ಒಂದು ಕಾಲ್ ಫಾರ್ಮ್ ಅನ್ನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನೋಡೋದಾದ್ರೆ ಇಲ್ಲಿ ನಿಮ್ಗೆ ನೇಮ್ ಆಫ್ ದಿ ಪೋಸ್ಟ್ ಇದೆ, ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ಸ್ ಇದೆ, ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಇದೆ, ಏಜ್ ಲಿಮಿಟ್ ಇದೆ. ಅಂದ್ರೆ ನೀವು ಎಷ್ಟು ವರ್ಷದಿಂದ ಎಷ್ಟು ವರ್ಷದೊಳಗೆ ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ ಅನ್ನೋದು ಈ ಒಂದು ಏಜ್ ಲಿಮಿಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಪೇ ಲೆವೆಲ್ 7th ಅಂತ ಇದೆ. ಇಲ್ಲಿ ನಿಮ್ಗೆ ಈ ಒಂದು ಪೋಸ್ಟ್ ಗಳಿಗೆ ನಿಮ್ಗೆ 44,900 ರೂಪಾಯಿದಿಂದ 1,42,400 ರೂಪಾಯಿಗಳವರೆಗೆ ನಿಮ್ಗೆ ವೇತನವನ್ನ ಸಿಗುವಂತಹ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಮೊದಲನೇ ಪೋಸ್ಟ್ ನೋಡೋದಾದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಸೆಂಟ್ರಲ್ ಸೆಕ್ರೆಟರಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಇದು ಗ್ರೂಪ್ B ಹುದ್ದೆ. ನೀವು 20ರಿಂದ 30 ವರ್ಷದೊಳಗಿನವರು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಹಾಕಬಹುದಾಗಿದೆ. ಹಾಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋ ಗ್ರೂಪ್ B ಹುದ್ದೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಗ್ರೂಪ್ B ಹುದ್ದೆ. ಹಾಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗ್ರೂಪ್ B ಹುದ್ದೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ AFHQ ಗ್ರೂಪ್ B ಹುದ್ದೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದು ಕೂಡ ಗ್ರೂಪ್ B ಹುದ್ದೆ. ಹಾಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟ್ರೀಸ್ ಆರ್ ಡಿಪಾರ್ಟ್ಮೆಂಟ್ಸ್ ಆರ್ಗನೈಸೇಷನ್ ಇದು ಕೂಡ ಗ್ರೂಪ್ B ಹುದ್ದೆ ಆಗಿರುತ್ತೆ. ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ CBDT ಇದು ಗ್ರೂಪ್ C ಹುದ್ದೆ ಆಗಿರುತ್ತೆ. ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸಸೈಸ್ CBIC ಅಂತ ಕರಿತೀವಿ
ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಇದರಲ್ಲಿ CBIC ಯಲ್ಲಿ ಇನ್ಸ್ಪೆಕ್ಟರ್ ಇದೆ, ಪ್ರಿವೆಂಟಿವ್ ಆಫೀಸರ್ ಅಂತ ಇದೆ, ಹಾಗೆ ಇನ್ಸ್ಪೆಕ್ಟರ್ ಎಕ್ಸಾಮೈನರ್ ಅಂತ ಇದೆ. ಇವು 3 CBIC ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಹಾಗೆ ಇವು ಗ್ರೂಪ್ ಬಿ ಹುದ್ದೆ ಆಗಿರುತ್ತವೆ. ಹಾಗೆ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂತ ಇದೆ. ಇದು ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆ. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಸಬ್ ಇನ್ಸ್ಪೆಕ್ಟರ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇನ್ಸ್ಪೆಕ್ಟರ್ ಪೋಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಇನ್ಸ್ಪೆಕ್ಟರ್, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಈ ಒಂದು ಪೇ ಲೆವೆಲ್ 7th ಅಲ್ಲಿ ಇರ್ತಕ್ಕಂಥ ವಿವಿಧ ಇಲಾಖೆಗಳಲ್ಲಿ, ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ನಿಮ್ಗಿನ್ನು ಈ ಒಂದು PDF ಏನಿದೆ ಇದು 109 ಪೇಜ್ ಇರೋದ್ರಿಂದ, ಹಾಗೆ ನೀವು ಈ ಒಂದು PDF ಅನ್ನ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್, ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಏನಿದೆ, ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಲಿಂಕ್ ಅನ್ನ ನೀಡಿರ್ತೀನಿ. ಇಲ್ಲಾಂದ್ರೆ ನೀವು ಟೆಲಿಗ್ರಾಮ್ ಅಲ್ಲಿ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಅಂತ ಸರ್ಚ್ ಮಾಡಿದ್ರೆ, ಇಲ್ಲಾಂದ್ರೆ ಟಾರ್ಗೆಟ್ KSN PCS ಅಂತ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಈ ಒಂದು PDF ಸಿಗುತ್ತೆ. ಅಲ್ಲಿ ನೀವು ಡೀಟೇಲ್ ಆಗಿ ಓದ್ಕೋಬಹುದು. ಈಗ ಪೇ ಲೆವೆಲ್ 6 ಈ ಒಂದು ಲೆವೆಲ್ ಅಲ್ಲಿ 35,000ದಿಂದ 35,400 ರೂಪಾಯಿಯಿಂದ 1,24,400 ರೂಪಾಯಿಗಳವರೆಗೆ ವೇತನವನ್ನ ಇಲ್ಲಿ ನಿಗದಿಪಡಿಸಲಾಗಿದೆ. ಇಲ್ಲಿ ಯಾವ್ಯಾವ ಹುದ್ದೆಗಳನ್ನ ನೋಡೋದಾದ್ರೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಅದರ್ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್, ಇದು ಕೂಡ ಗ್ರೂಪ್ ಬಿ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ CBIC, ರಿಸರ್ಚ್ ಅಸಿಸ್ಟೆಂಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಡಿವಿಷನಲ್ ಅಕೌಂಟೆಂಟ್ ಆಫೀಸರ್ ಅಂಡರ್ C&AG, ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಅಂತ ಏನು ಕರಿತೀವಿ, ಆ ಒಂದು ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದೆ. ಹಾಗೆ ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತಿದೆ, ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಪೇ ಲೆವೆಲ್ 5 ಈ ಒಂದು ಲೆವೆಲ್ಗೆ 29,200ರಿಂದ 92,300 ರೂಪಾಯಿಗಳವರೆಗೆ ನಿಮಗೆ ವೇತನ ಸಿಗುವಂತಹ ಚಾನ್ಸ್ ಇರುತ್ತೆ. ಇಲ್ಲಿ ಅಡಿಟರ್ ಆಫೀಸ್ ಅಂಡರ್ C&AG ಗ್ರೂಪ್ ಸಿ ಹುದ್ದೆ. ಅಡಿಟರ್ ಇಲ್ಲೆಲ್ಲ 3 ಅಡಿಟರ್ ಇದಾವೆ. ಆಫೀಸರ್ ಅಂಡರ್ CGDA, ಅದರ್ ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಒಂದು ಅಡಿಟರ್, ಅಕೌಂಟೆಂಟ್ ಜೂನಿಯರ್ ಅಕೌಂಟೆಂಟ್, ಅದರ್ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್, ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್, ಈ ಒಂದು ಇಲಾಖೆಗಳಲ್ಲಿ ನಿಮಗೆ ಅಕೌಂಟೆಂಟ್ ಹಾಗೂ ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳು ನೋಡೋದಕ್ಕೆ ಸಿಗ್ತವೆ. ಹಾಗೆ ಪೇ ಲೆವೆಲ್ 4 25,000ದಿಂದ 25,500ರಿಂದ 81,100 ರೂಪಾಯಿಗಳವರೆಗೆ ನಿಮಗೆ ವೇತನ ಇರುತ್ತೆ. ಇಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಆರ್ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಕರಿತೀವಿ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್, ಈ ಒಂದು ಇಲಾಖೆಯಲ್ಲಿದೆ. ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಕರಿತೀವಿ, ಇದು ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ಸ್, ಮಿನಿಸ್ಟ್ರಿ ಆಫ್ ಅದರ್ ದೆನ್ CS ಕ್ಯಾಡ್ರೆಸ್ ಅಂತ ಇದೆ. ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಟ್ಯಾಕ್ಸ್ ಅಸಿಸ್ಟೆಂಟ್ CBDT, ಟ್ಯಾಕ್ಸ್ ಅಸಿಸ್ಟೆಂಟ್ CBIC, ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಇದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ. ಹಾಗೆ ಇಲ್ಲಿ ನಿಮ್ಗೆ ಇದಕ್ಕೆ ಒಂದು ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದ್ರೆ, ಯಾವ್ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಹಾಗೂ ಎಕ್ಸಾಮ್ ಅನ್ನ ಯಾವ ರೀತಿಯಾಗಿ ನಡೆಸಲಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡೋದಾದ್ರೆ, ಒಂದ್ ನಿಮಿಷ. ಇದರಲ್ಲಿ 109 ಪೇಜ್ ಇರೋದ್ರಿಂದ ನಿಮ್ಗೆ ಮೇನ್ ಆಗಿರ್ತಕ್ಕಂಥ ಟಾಪಿಕ್ಸ್ ಏನಿದೆ ಅದರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೀವು PDF ಅನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಇಲ್ಲಾಂದ್ರೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಅನ್ನ ಮೇಲ್ಗಡೆ ಪಿನ್ ಮಾಡಲಾಗಿರುತ್ತೆ. ಅದರಲ್ಲಿ ನೀವು ಈ ಒಂದು ನೋಟಿಫಿಕೇಶನ್ ಅನ್ನು ನೋಡ್ಕೋಬಹುದು. ಹಾಗೆ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಇಲ್ಲಿ ನೋಡೋದಾದ್ರೆ ವಿವಿಧ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂಡ್ ಸೆಂಟರ್ ಕೋಡ್ ಅಂತ ಇದೆ. ಇಲ್ಲಿ ರೀಜನ್ ಗಳಿದ್ದಾವೆ. ಇಲ್ಲಿ ನಮ್ಮ ಕರ್ನಾಟಕ ರೀಜನ್ ಅನ್ನು ನೋಡೋದಾದ್ರೆ ಇಲ್ಲಿದೆ ನೋಡಿ,
ಕರ್ನಾಟಕ ಕೇರಳ ರೀಜನ್ KKR ಮತ್ತೆ ಲಕ್ಷದ್ವೀಪ್ ಎಲ್ಲ ಸೇರಿ ಬರುತ್ತೆ. ಇಲ್ಲಿ ನಮ್ಗೆ ಸೆಂಟರ್ ಯಾವ್ಯಾವ ಇದಾವೆ ಅಂದ್ರೆ ಬೆಳಗಾವಿಯಲ್ಲಿದೆ 9220, ಬೆಂಗಳೂರು 9001, ಹುಬ್ಬಳ್ಳಿ 9011, ಕಲಬುರ್ಗಿ ಅಥವಾ ಗುಲ್ಬರ್ಗ, ಮಂಗಳೂರು 9008, ಮೈಸೂರು 9009, ಶಿವಮೊಗ್ಗ 9010, ಉಡುಪಿ 9012, ಹಾಗೆ ಎರ್ನಾಕುಲಂ 9213, ಹಾಗೆ ಕೊಲ್ಲಂ 9210, ಕೊಟ್ಟಾಯಂ 9205, ಕೋಝಿಕೋಡೆ 9206, ತ್ರಿಸೂರ್ 9212, ಹಾಗೆ ತಿರುವನಂತಪುರಂ 9211. ಈ ಎಲ್ಲಾ ಸೆಂಟರ್ಗಳು ನಿಮ್ಗೆ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಅವೈಲೇಬಲ್ ಇರ್ತವೆ. ನೀವು ಎಲ್ಲಿ ಬೇಕಾದ್ರೆ ನಿಮ್ ಸೆಂಟರ್ ಅನ್ನ ತಗೊಂಡು ನೀವು ಎಕ್ಸಾಮ್ ಅನ್ನ ಬರೀಬಹುದಾಗಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಒಂದು ಸಿಲೆಬಸ್ ಏನಿದೆ, ಎಕ್ಸಾಮ್ ಅನ್ನ ಯಾವ ರೀತಿಯಾಗಿ ನಡೆಸಲಾಗುತ್ತೆ ಅಂತ ನೋಡೋದಾದ್ರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಆಫ್ಲೈನ್ ಅಲ್ಲಿ ಎಕ್ಸಾಮ್ ಇರೋದಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ. ನಿಮ್ಗೆ ಇಲ್ಲಿ ಟೈರ್ 1 ಮತ್ತೆ ಟೈರ್ 2 ಅಂತೇಳಿ ಎರಡು ರೀತಿಯಾಗಿ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ಇಲ್ಲಿ ನೋಡೋದಾದ್ರೆ ಸ್ಕೀಮ್ ಆಫ್ ಟೈರ್ 1 ಎಕ್ಸಾಮಿನೇಷನ್, ನಿಮ್ಗೆ ಟೈರ್ 1 ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಹೇಗಿರುತ್ತೆ, ಆ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅನ್ನ ಕ್ವಶನ್ ಅಲ್ಲಿ ಕೇಳಲಾಗಿರುತ್ತೆ ಅಂತ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ 1 ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ನಿಮ್ಗೆ ನಂಬರ್ ಆಫ್ ಕ್ವಶನ್ಸ್ 25 ಇರುತ್ತವೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 50, ಅಂದ್ರೆ ಒಂದು ಪ್ರಶ್ನೆಗೆ ನಿಮ್ಗೆ 2 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್. ಹಾಗೆ ಜನರಲ್ ಅವೇರ್ನೆಸ್ ಅಲ್ಲಿ 25 ಕ್ವಶನ್ ಇರ್ತವೆ, 50 ಮಾರ್ಕ್ಸ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಹಾಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ನಿಮ್ಗೆ 25 ಕ್ವಶನ್ ಇರ್ತವೆ, 50 ಮಾರ್ಕ್ಸ್. ಇಲ್ಲಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಂತ ಇರುತ್ತೆ, ಇಲ್ಲಿ ಕೂಡ 25 ಕ್ವಶನ್, 50 ಮಾರ್ಕ್ಸ್. ಇದೆಲ್ಲ ಬರೆಯೋದಕ್ಕೆ ನಿಮ್ಗೆ 1 ಗಂಟೆಯವರೆಗೆ ನಿಮ್ಗೆ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ನಿಮ್ಗೆ ಈ ಒಂದು ಸಿಲೆಬಸ್ ಅನ್ನ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಈ 4 ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ನಿಮ್ಗೆ ಪೇಪರ್ 1 ಅನ್ನ ಸೆಟ್ ಮಾಡಲಾಗಿರುತ್ತೆ. ಟೈರ್ 1 ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಪೇಪರ್ ಅನ್ನ ಸೆಟ್ ಮಾಡಲಾಗಿರುತ್ತೆ. ಹಾಗೆ ಇಲ್ಲಿ ಸ್ಕೀಮ್ ಆಫ್ ಟೈರ್ 2 ಎಕ್ಸಾಮಿನೇಷನ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಪೇಪರ್ 2 ಇರುತ್ತೆ. ಪೇಪರ್ 1 ಮತ್ತೆ ಪೇಪರ್ 2 ಎರಡು ಸೆಕ್ಷನ್ ಅಲ್ಲಿ ಮಾಡ್ತಾರೆ. ಇಲ್ಲಿ ಪೇಪರ್ 2 ಅನ್ನ ಸೆಷನ್ ಅಲ್ಲಿ ಮಾಡಲಾಗುತ್ತೆ, ಅಂದ್ರೆ ಒಂದು ದಿನಕ್ಕೆ 2 ಎಕ್ಸಾಮ್ ಇರ್ತವೆ, ಸೆಷನ್ 1 ಮತ್ತೆ ಸೆಷನ್ 2 ಅಂತೇಳಿ. ನಿಮ್ಗೆ ಸೆಷನ್ 1 ನಲ್ಲಿ 2 ತಾಸು 15 ನಿಮಿಷಗಳ ಕಾಲಾವಕಾಶ ಕೊಡಲಾಗಿರುತ್ತೆ. ಅದರಲ್ಲಿ ಸೆಷನ್ 1 ಅಲ್ಲಿ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಇರುತ್ತೆ, ಸೆಕ್ಷನ್ 3 ಇರ್ತವೆ. ಇಲ್ಲಿ ಸೆಕ್ಷನ್ 1 ನಲ್ಲಿ ಮಾಡ್ಯೂಲ್ 1 ಮ್ಯಾಥಮೆಟಿಕ್ಸ್ ಅಂಡ್ ಎಬಿಲಿಟಿ ಇರುತ್ತೆ, 30 ಮಾರ್ಕ್ಸ್. ಹಾಗೆ ಮಾಡ್ಯೂಲ್ 2 ಅಲ್ಲಿ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ, ಅದು ಕೂಡ 30 ಮಾರ್ಕ್ಸ್ಗೆ ಇರುತ್ತೆ. 60 × 3 180 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡೋದಾದ್ರೆ ಸೆಕ್ಷನ್ 2 ಇದೆ, ಇದರಲ್ಲಿ ಒಂದು ಪ್ರಶ್ನೆಗೆ ನಿಮ್ಗೆ 3 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಒಂದು ತಾಸು ಕಾಲಾವಕಾಶ ನೀಡಲಾಗುತ್ತೆ. ಒಟ್ಟು 180 ಮಾರ್ಕ್ಸ್ಗೆ ಈ ಒಂದು ಸೆಷನ್ ಅನ್ನ ನೀವು ಕಂಪ್ಲೀಟ್ ಆಗಿ ಬರೀಬೇಕಾಗಿರುತ್ತೆ. ಹಾಗೆ ಇಲ್ಲಿ ಸೆಕ್ಷನ್ 2 ಅನ್ನು ನೋಡೋದಾದ್ರೆ ಮಾಡ್ಯೂಲ್ 1 ಇಂಗ್ಲಿಷ್ ಮತ್ತೆ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಇದು 45 ಮಾರ್ಕ್ಸ್ ಇರುತ್ತೆ. ಮಾಡ್ಯೂಲ್ 2 ಜನರಲ್ ಅವೇರ್ನೆಸ್ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ 70 ಮಾರ್ಕ್ಸ್. 70 × 3 210. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಆದ್ರೆ 210 ಮಾರ್ಕ್ಸ್ಗೆ ನೀವು ಈ ಒಂದು ಸೆಕ್ಷನ್ 2 ಅನ್ನ ಬರೀಬೇಕಾಗಿರುತ್ತೆ. ಹಾಗೆ ಇಲ್ಲಿ ಸೆಕ್ಷನ್ 3 ಅನ್ನು ನೋಡೋದಾದ್ರೆ ಮಾಡ್ಯೂಲ್ 1 ಕಂಪ್ಯೂಟರ್ ನಾಲೆಡ್ಜ್ ಮಾಡ್ಯೂಲ್ 20 ಮಾರ್ಕ್ಸ್ ಇರುತ್ತೆ. 20 × 3 60 ಮಾರ್ಕ್ಸ್. ಇದನ್ನ 15 ನಿಮಿಷಗಳ ಕಾಲಾವಧಿಯಲ್ಲಿ ನೀವು ಈ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ಹಾಗೆ ಸೆಷನ್ 2 ಇದು ಬೆಳಗ್ಗಿನ ಸೆಷನ್ ಆದ್ರೆ ಇದು ಮಧ್ಯಾಹ್ನ ಸೆಷನ್. ನಿಮ್ಗೆ 15 ನಿಮಿಷಗಳಲ್ಲಿ ಮಾತ್ರ ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಇರುತ್ತೆ. ಸೆಕ್ಷನ್ 3ರಲ್ಲಿ ನಿಮ್ಗೆ ಮಾಡ್ಯೂಲ್ 2 ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಮಾಡ್ಯೂಲ್ ಅಂತ ಇರುತ್ತೆ. 1 ಡಾಟಾ ಎಂಟ್ರಿ ಟಾಸ್ಕ್ ಇರುತ್ತೆ. ಇದಕ್ಕೆ ನಿಮ್ಗೆ ಕೇವಲ 15 ನಿಮಿಷಗಳನ್ನ ನೀಡಲಾಗುತ್ತೆ. ಅಷ್ಟರಲ್ಲಿ ನೀವು ಈ ಒಂದು ಎಕ್ಸಾಮ್ ಅನ್ನ ಬರೆದು ಮುಗಿಸ್ಬೇಕಾಗಿರುತ್ತೆ. ಇಲ್ಲಿ ನಿಮ್ಗೆ ಟೈಪಿಂಗ್ ಟೆಸ್ಟ್ ಅನ್ನ ನೀಡಲಾಗುತ್ತೆ. ನೀವು ಕ್ಯಾರೆಕ್ಟರ್ ಪರ್ ಸೆಕೆಂಡ್, 1 ಸೆಕೆಂಡ್ಗೆ ಎಷ್ಟು ಕ್ಯಾರೆಕ್ಟರ್ ಅನ್ನ ಟೈಪ್ ಮಾಡ್ತೀರಿ ಅಂತೇಳಿ ಆ ಒಂದು ಟೆಸ್ಟ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ನೀವು ಪಾಸ್ ಆದ್ರೆ ನಿಮ್ಗೆ ಮುಂದಿನ ಒಂದು ಪ್ರಾಸೆಸ್ಗೆ ಕಳುಹಿಸಿಕೊಡಲಾಗುತ್ತೆ. ಇದಿಷ್ಟು ಸ್ನೇಹಿತರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಆ ಹುದ್ದೆಗಳ ವಿವರ ಹಾಗೂ ಎಕ್ಸಾಮ್
ಯಾವ ರೀತಿಯಾಗಿ ನಡೆಸಲಾಗುತ್ತೆ ಮತ್ತು ಅದಕ್ಕೆ ಇರತಕ್ಕಂಥ ಸಿಲೆಬಸ್ ಬಗ್ಗೆ ಸಂಪೂರ್ಣ ಮಾಹಿತಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.